ಪ್ರತಿದಿನ ಈ ಬ್ಯೂಟಿ ಟಿಪ್ಸ್ ಅನುಸರಿಸಿ ಅಂದವಾಗಿ ಕಾಣಿರಿ. ಸುಂದರ ತ್ವಚೆ ಯಾರಿಗೆ ಬೇಡ ಹೇಳಿ. ಹೊಳೆಯುವ ಮೈಕಾಂತಿ, ಆಕರ್ಷಕ ಬಣ್ಣ ಹಾಗೂ ಸುಂದರ ನೋಟವನ್ನು ಹೊಂದಲು ಎಲ್ಲರೂ ಬಯಸುತ್ತಾರೆ. ಬೆಳಗ್ಗೆ ಎದ್ದಾಗ ನಿಮ್ಮ ಚರ್ಮವು ತುಂಬ ನಿಸ್ತೇಜ ಹಾಗೂ ಕೂದಲು ಎಲ್ಲ ಕಡೆಗೂ ಹರಡಿರುವಂತೆ ಇರುವುದು. ಇದಕ್ಕೆ ಪರಿಹಾರವೆಂದರೆ ರಾತ್ರಿ ಮಲಗುವ ಮೊದಲು ಪಾಲಿಸಬೇಕಾದ ಕೆಲವೊಂದು ಸಲಹೆಗಳು. ಇದರಿಂದ ಖಂಡಿತವಾಗಿಯೂ ನಿಮಗೆ ತುಂಬ ಲಾಭವಾಗಲಿದೆ. ರಾತ್ರಿ ವೇಳೆ ದೇಹದಲ್ಲಿ ಚರ್ಮದ ಪುನಶ್ಚೇತನ ನಡೆಯುವ ಕಾರಣ ಪರಿಣಾಮ ಹೆಚ್ಚಾಗಿರುವುದು. ಕೆಲವು ತೈಲ ಮತ್ತು ಮಾಸ್ಕ್ ನಿಮ್ಮ ಚರ್ಮವನ್ನು ಬೇಗನೆ ಸರಿಪಡಿಸಲು ನೆರವಾಗುವುದು. ಇದನ್ನು ಪಾಲಿಸಿದರೆ ಕೇವಲ 15 ದಿನಗಳಲ್ಲಿ ನಿಮ್ಮ ಚರ್ಮವು ಕಾಂತಿಯುತವಾಗಿ ಕಾಣುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಇದು ಹೇಗೆಂದು ನೀವು ತಿಳಿಯಿರಿ. 2. ಕಣ್ಣು ಕೆಳಗಡೆ ಇರುವ ನೆರಿಗೆ ನಿವಾರಣೆ ಮಾಡಲು ಒಂದು ಮೊಟ್ಟೆಯ ಬಿಳಿ ಲೋಳೆ, 1 ಚಮಚ ಆಲಿವ್ ತೈಲ ಮತ್ತು ಕೆಲವು ಹನಿ ರೋಸ್ ವಾಟರ್ ಹಾಕಿಕೊಳ್ಳಿ. ಇದನ್ನು ಕಣ್ಣಿನ ಕೆಳಗಡೆ ಹಚ್ಚಿಕೊಳ್ಳಿ. ರಾತ್ರಿ ಮಲಗುವ ಮೊದಲು ಇದನ್ನು ಪ್ರತಿನಿತ್ಯ 15 ದಿನಗಳ ಕಾಲ ಹಚ್ಚಿದರೆ ಫಲಿತಾಂಶ ಖಚಿತ. 3. ನೇರ ಹಾಗೂ ರೇಷ್ಮೆಯಂತಹ ಕೂದಲಿಗೆ ಬೆಳಗ್ಗೆ ಎದ್ದಾಗ ಕೂದಲು ಎಲ್ಲ ಕಡೆಗೂ ಹರಡಿಕೊಂಡು ಸುತ್ತಿಕೊಂಡು ಇರುವುದು. ಆದರೆ ಇದಕ್ಕೆ ನೀವು ಚಿಂತೆ ಮಾಡಬೇಕಾದ ಅಗತ್ಯವಿಲ್ಲ. ಯಾಕೆಂದರೆ ಮಲಗುವ ಮೊದಲು ಒಣ ಕೂದಲಿಗೆ ಕಂಡೀಷನರ್ ಬಳಸಿ, ರಾತ್ರಿಯಿಡೀ ಹಾಗೆ ಬಿಡಿ ಮತ್ತು ಬೆಳಗ್ಗೆ ತೊಳೆಯಿರಿ. 4. ದಪ್ಪಗಿನ ಕಣ್ಣರೆಪ್ಪೆಗಳಿಗೆ ಕೇವಲ 15 ದಿನಗಳಲ್ಲಿ ನಿಮಗೆ ದಪ್ಪಗಿನ ಕಣ್ಣರೆಪ್ಪೆಗಳು ಬೇಕೆಂದರೆ ಕಾಡಿಗೆ ಹಚ್ಚಿಕೊಳ್ಳುವಾಗ ಅದಕ್ಕೆ ಸ್ವಲ್ಪ ಆಲಿವ್ ಎಣ್ಣೆ ಹಾಕಿ 15 ದಿನಗಳ ಕಾಲ ರಾತ್ರಿ ಮಲಗುವ ಮೊದಲು ಹೀಗೆ ಮಾಡಿ. ತೆಂಗಿನೆಣ್ಣೆ ಅಥವಾ ಹರಳೆಣ್ಣೆ ಬಳಸಬಹುದು. 5. ನಯವಾದ ತುಟಿಗಳಿಗೆ ಮಲಗುವ ಮೊದಲು ಸ್ವಲ್ಪ ಬಾದಾಮಿ ಎಣ್ಣೆ ಮತ್ತು ಉಪ್ಪಿನಿಂದ ತುಟಿಗಳಿಗೆ ಮಸಾಜ್ ಮಾಡಿ. ರಾತ್ರಿಯಿಡೀ ಹಾಗೆ ಇರಲಿ. ಬೆಳಗ್ಗೆ ಎದ್ದಾಗ ತುಟಿಗಳು ನಯವಾಗಿರುವವು. 6. ಕಾಂತಿಯುತ ತ್ವಚೆಗಾಗಿ ನೀವು ಬೆಳಗ್ಗೆ ಎದ್ದಾಗ ಕಾಂತಿಯುತ ತ್ವಚೆಯು ನಿಮ್ಮದಾಗಬೇಕೆಂದರೆ ಆಗ ನೀವು ಮುಖವನ್ನು ರೋಸ್ ವಾಟರ್ನಿಂದ ಸ್ವಚ್ಛಗೊಳಿಸಿ. ಬಳಿಕ ತೆಂಗಿನ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮುಖಕ್ಕೆ ಹಚ್ಚಿ. ಇದು ಒಳಗಿನಿಂದ ಚರ್ಮಕ್ಕೆ ಪೋಷಣೆ ನೀಡುವುದು ಮತ್ತು ಚರ್ಮಕ್ಕೆ ವಯಸ್ಸಾಗುವುದನ್ನು ತಡೆಯುವುದು. ನಯವಾದ ಕೈಗಳಿಗೆ ರಾತ್ರಿ ಬೆಳಗಾಗೋದ್ರೊಳಗಡೆ ಕೈಗಳು ನಯವಾಗಬೇಕೆಂದರೆ ನೀವು ರಾತ್ರಿ ಮಲಗುವ ಮೊದಲು ಗ್ಲಿಸರಿನ್ ಮತ್ತು ರೋಸ್ ವಾಟರ್ ಹಾಕಿಕೊಂಡು ಮಸಾಜ್ ಮಾಡಿ. 1 ಚಮಚ ಗ್ಲಿಸರಿನ್ ಮತ್ತು 1 ಚಮಚ ರೋಸ್ ವಾಟರ್ ಮಿಶ್ರಣ ಮಾಡಿ ಇದನ್ನು ಮಲಗುವ ಮೊದಲು ಕೈಗಳಿಗೆ ಹಚ್ಚಿಕೊಳ್ಳಿ. ರಾತ್ರಿಯಿಡೀ ಹಾಗೆ ಬಿಡಿ ಮತ್ತು ಮರುದಿನ ಬೆಳಗ್ಗೆ ತೊಳೆಯಿರಿ. ರಾತ್ರಿ ನೀವು ಕೈಗಳಿಗೆ ಗ್ಲೌಸ್ ಹಾಕಿ ಮಲಗಿ. ನಿಂಬೆಹಣ್ಣು. ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ಕಂಡುಬರುವ ನಿಂಬೆಹಣ್ಣನ್ನು ಕೂದಲಿಗೆ ಉತ್ತಮ ನೈಸರ್ಗಿಕ ಬಣ್ಣವಾಗಿ ಬಳಸಬಹುದು ಎಂಬುದು ಬಹುತೇಕರಿಗೆ ತಿಳಿದಿಲ್ಲ. ನಿಂಬೆಹಣ್ಣಿನಲ್ಲಿರುವ ಆಮ್ಲೀಯ ಗುಣ ನಿಮ್ಮ ಕೂದಲು ಹೊಳೆಯುವಂತೆ ಸಹಾಯ ಮಾಡುತ್ತದೆ. ಆದ್ದರಿಂದ ನೀವು ನಿಂಬೆಯಿಂದ ಬಣ್ಣವನ್ನು ತಯಾರಿಸಲು ಮೊದಲು ಅದರ ರಸವನ್ನು ಹಿಂಡಿ ಇದಕ್ಕೆ 1 ಚಮಚ ನೀರನ್ನು ಸೇರಿಸಿ. ಎರಡನ್ನೂ ಒಟ್ಟಿಗೆ ಬೆರೆಸಿ ಸ್ಪ್ರೇ ಬಾಟಲಿಯಲ್ಲಿ ಹಾಕಿ ಇದನ್ನು ನಿಮ್ಮ ಕೂದಲಿನ ಮೇಲೆ ಸಿಂಪಡಿಸಿ. ನಿಮ್ಮ ಕೂದಲು ಸಾಕಷ್ಟು ತೇವವಾಗಿದ್ದಲ್ಲಿ ಕೂದಲನ್ನು ಶವರ್ ಕ್ಯಾಪ್ನಲ್ಲಿ ಕವರ್ ಮಾಡಿ. ಕನಿಷ್ಠ 1 ಗಂಟೆ ಬಿಸಿಲಿನಲ್ಲಿ ಕಾಯಿಸಿ ಆನಂತರ ನೀರಿನಿಂದ ತೊಳೆಯಿರಿ. ಗುಲಾಬಿ ನೀರು. ನಿಮ್ಮ ಚರ್ಮ ಎಣ್ಣೆಯುಕ್ತವಾಗಿದ್ದರೆ ಬೇಸಿಗೆಯಲ್ಲಿ ನಿಮ್ಮ ಮುಖಕ್ಕೆ ರೋಸ್ ವಾಟರ್ ಹಚ್ಚಬಹುದು. ಇದು ಚರ್ಮದ pH ಮಟ್ಟವನ್ನು ಸಮತೋಲನಗೊಳಿಸುತ್ತದೆ ಮತ್ತು ತೆರೆದ ರಂಧ್ರಗಳನ್ನು ಬಿಗಿಗೊಳಿಸಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಇದು ಚರ್ಮವನ್ನು ಹೈಡ್ರೀಕರಿಸುತ್ತದೆ ಮತ್ತು ಚರ್ಮದ ಜಿಗುಟುತನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಬೇಸಿಗೆಯಲ್ಲಿ ನೀವು ರೋಸ್ ವಾಟರನ್ನು ಟೋನರ್ ಆಗಿಯೂ ಹಚ್ಚಬಹುದು. ಕಡಲೆ ಹಿಟ್ಟು. ಬೇಸಿಗೆಯಲ್ಲಿ ಎಣ್ಣೆಯುಕ್ತ ಚರ್ಮಕ್ಕೆ ಕಡಲೆ ಹಿಟ್ಟು ತುಂಬ ಪ್ರಯೋಜನಕಾರಿ. ವಾಸ್ತವವಾಗಿ ಇದು ಚರ್ಮದ ಮೇಲೆ ಸಂಗ್ರಹವಾದ ಕೊಳಕು ಮತ್ತು ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಅಲ್ಲದೆ ಇದು ಚರ್ಮದ ಜಿಗುಟುತನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ ಮತ್ತು ನನ್ನ ಚಾನಲ್ಗೆ
ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.